ಗೈಸ್ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಎಲ್ಲ ಎಲ್ಲಿ ಹೋಗ್ತಿದ್ದೀರಿ? ಸೇಮ್ ಪಾರ್ಟಿ. ಇಲ್ಲ 6:30 ಟೈಮು 6:35 ಎಲ್ಲ ಮಚ್ಚ ಹೋಗ್ತಾ ಇರೋದು ಪಾಂಡುಪುರ. ವಾಯ್ಸ್ ಆಮೇಲೆ ಹೇಳು. ಡಬ್ಬಿಂಗ್ ಅಂತಲ್ಲ, ಅದು ಒಬ್ಬೊಬ್ರು ಮಾಡೋದೇನು ಗೊತ್ತಾ, ಸ್ಟಾರ್ಟಿಂಗ್ ವಾಯ್ಸ್ ಮಾಡ್ತಾರೆ. ಮಸ್ತು. ನಾಷ್ಟ ಮಾಡೋಣ ಸ್ವಲ್ಪ ಲೈಟ್ ಇಲ್ಲಿಗಲ್ಲ ಪಾಂಡುಪುರ ಬೇರೆ ಸ್ಪೀಕರ್. ಇದು ಮೊನ್ನೆ ಚಟ್ಪಟ ಹಾಕಿದ್ದ ಸಾಂಗ್ ಇದ್ರಲ್ಲಿ ಡ್ಯಾನ್ಸ್ ಆಡಿದ ಅಂತ ಹೇಳ್ತಾನಲ್ಲ ಅಲ್ಲಿ ಬೂಫರ್ ಎಲ್ಲ ಒಳಗೋಯ್ತು. ಡ್ಯಾನ್ಸ್ ಆಡಿದ ನಿಮ್ಗೆ ಬಾಟ್ದು ಹೆಂಗ್ ಇಟ್ಕೊಂಡಿದ್ಯಾ ಗೊತ್ತಾ? ಚಿಕ್ಕ ಮಗು 7 ಗಂಟೆ ಮಾಡಿದ್ರೆ ಆರಾಮಾಗಿ ಒಂದು 6 ಗಂಟೆ ನಿದ್ದೆ ಮಾಡ್ಬೋದು. ಮಟನ್ ಎಲ್ಲ ತಗೊಂಡ್ಬೋದಾಯ್ತಲ್ಲ. ಯಾರು ಗೊತ್ತು ಇದು ಡಿಲೇ ಆಗುತ್ತೆ. ಲೇಟ್ ಆಗಿ 6 ಗಂಟೆಗೆ ಹೋಗಿನೇ ಲೇಟ್ ಆಗ್ತದೆ. ಇಲ್ಲ ಜಪ್ಟ ಮಾಡಿದ್ನ ಇವಾಗೂ ಮೊನ್ನೆ ಎಷ್ಟು ದಿನ ಇಕ್ಕಿರ್ತಾನ ಏನ್ರಲ್ಲಿ ಮಚ್ಚ? ಇಶಿ ಅಂತ ಇದೆಯಲ್ಲ. ಅದೇನು ಗೊತ್ತಲ್ಲ, ಐಟಮ್ ರೆಡಿ ಇರೋದನ್ನ ಇದ್ರೆ ತಗೊಂಡ ಯಾರು ಹುಡುಗರು ಫಾಸ್ಟ್ ಇದ್ದಾರೆ. ಆ ಕಡೆ ಮೇಲೆ ಹೋಯ್ತಾರಂತೆ ಮಳೆ. ಯಾರು ಮಹೇಂದ್ರ ಅವ್ರು ಎಲ್ಲೋದ್ರು? ಅಲ್ಲಿ ಲಾಸ್ಟಲ್ಲಿ ಬಿಟ್ಬಿಡು, ಇಲ್ಲೋಗ ಅಲ್ಲಿ ಕುತ್ಕೊಂಡ್ಬಿಡಿ. ಅದೇ ಟ್ರೈನ್ ಮೂವ್ ಆಗಿದೆ ಗಾಯ್ಸ್, ಹೋಗ್ತಾ ಇದೆ. ಫಸ್ಟ್ ಸ್ಟಾಪ್ ಹೋಗೋದೆ. ನಾನು ಇದ್ರ ಬಿಟ್ಟೆ ಜೊಬ್ಗೆ ಹಾಕೊಂಡು ನಾನು ಯಾಕೆ ಹೇಳ್ತಾ ಇದೀಯಾ? ಮಿಕ್ಸ್ ಹಾಕೊಂಡ್ರೆ ನನ್ನ ಕಣ್ಣಿಗೆಲ್ಲ ಹಾಕೊಂತೀನಿ ಅಂದ್ಬಿಟ್ಟು ಕಣ್ಣಿಗೆಲ್ಲ ಹಾಕೊಂಡ್ಬಿಟ್ಟೆ. ಉರಿಯಲ್ಲ ನನಗೇನೋ ಬರುತ್ತೆ ಬಿಡು, ಅದು ಬರುತ್ತೆ. ಅದು ಬಂದ್ರೆ ಉರಿಯುತ್ತದೆ. ಇಲ್ಲ ನಾನು ವಿಕ್ಸ್ ಎತ್ತಿರ್ಲಿಲ್ಲ, ಎಷ್ಟು ವಿಕ್ಸ್ ಎತ್ತನೋ ಅಲ್ಲ ಎತ್ತಿ ಬಿಟ್ಟಿದ್ದೀನಿ 7 ವರ್ಷ ಎತ್ತು ನಿಂತ್ಕೊಂಡ್ಬಿಟ್ಟೆ. ಒಬ್ಬನೇ ಇವನು ಒಂದು ಆಡಿದ್ರೆ ಹೆಚ್ಚಾಗಿರ್ಬೇಕು, ಒಂದು 6 ಜನ 7 ಜನ ಇರ್ತಾನೆ ಆಡಕ್ಕೆ. ಇವಾಗ ಎಲ್ಲ 8-8 ಜನ ಇದ್ರು, ಎಲ್ಲ ಎದೊಡ್ಬಿಟ್ಟು 3 ಜನ ಕೂತಿದ್ದೆ. 3 ಜನದಲ್ಲಿ ಏನು ಆಡ್ತೀನಿ, ಎಲ್ಗೆ ಆಗುತ್ತೆ. ಸರಿ ನಾನು ಏನು ಮಾಡಿದೆ, ನನಗೆ 7 ವರ್ಷ ಬಂದ್ಬಿಟ್ಟು ಎದೊಳ್ಳೆ ಬಿಸಿಲು ಅಷ್ಟು ಬೇಗ ಇವ್ನಿಬ್ರಿಗೆ ಕೂತವ್ರೆ. ಅವನು ಆಡ್ತಾನೆ ಅವ್ರೆ. ಮಂಜು ಐತಪ್ಪ. 3 ಜನ ಎಲ್ಲಾನೇ ಕೈ ಆಗಲ್ಲ. 3 ಜನನೇ ಆಗಲ್ಲ ಇವನಿಗೆ ಕೈ ಹೇಳಕ್ ಬಂದ್ರೆ. ಸರಿ ಎದೊಳ್ಬಿಟ್ಟು ನಿಂತ್ಕೊಳ್ಬಿಟ್ಟಿದ್ದೀನಿ. ಇರ್ಗುರು ಒಂದೇ 2 ವರ್ಷ ನೋಡಿ ಗಾಯ್ಸ್ ಹೆಂಗಿದೆ ಇಲ್ಲಿ ಮಂಜು. ಯಾವ ಚಿಕ್ಕಮಗಳೂರು ಇದ್ದಂಗೆ ಐತಲ್ಲಪ್ಪ ಬಿಡ್ದಿಲಿ. ಎಲ್ಲ ಇಲ್ಲ ಇವನು 5,000 ಎತ್ಕೊಂಡ್ ಬಂದಿದ್ದಾರೆ. ಗೆದ್ದಿದ್ದ 5,000 ಇವನ್ ಅಸಲ್ ಮಾಡತ್ತ. ಇವನೇನು ಅಸಲ್ ಆಗಿಲ್ಲ ಗೊತ್ತು.
ಅವತ್ತು ಕರೆಕ್ಟಾಗಿದ್ದವನು ಮಾನೇ ದಿನ ನನ್ನ ಬಿಟ್ಬಿಟ್ಟು ಹೋಗಿ 30 ಸಾವಿರ ಸ್ವಲ್ಪ ಬಂದಿರಲ್ಲ ಅಣ್ಣ ಪಟ್ಟು. ನಾನು ಇದ್ದಿದ್ರೆ ಏನೋ ಒಂದು ಹೇಳೋ ಒಂದು ಕಮಿಟ್ರ ಮಾಡ್ಬೋದಾಯ್ತು ತನ್ನ ಶಿಷ್ಯ. ಯಾರ ಜೊತೆ ಸೇರಿರುತ್ತೋ ಅವ್ನು ದುಡ್ಡಿರೋನ್ ಖುಷಿ, ಅವನ ಜೊತೆ ಸೇರ್ಕೊಂಡು ಹೋಗೋನೆ. ಅಲ್ಲೇನೋ ಒಂದು ಪ್ಲೇಸ್, ಎಲ್ಲಿ ಪ್ಲೇಸ್ ಹೋದರು ಅವರು ನಾರಾಯಣಪುರದಲ್ಲಿ ಇವ್ನು 5 ಸಾವಿರ ಗೆದ್ದಿದ್ ಪಕ್ಕದಲ್ಲಿರೋನು 3 ಸಾವಿರ ಕಿತ್ಕೊಂಡ ಇವನ ಹತ್ರ. ಕೊಡ್ತೀನಿ ಕೊಡು ಅಂತ ಜಾಗಕ್ಕೆ ಹೋಗಿದ್ದಾನೆ ಅವನು. ಅಲ್ಲ ಇವ್ನು ಗೊತ್ತು ತಾನೆ ಅಲ್ಲೇ ಯಾರ ಗೊತ್ತಿಲ್ಲ ಅವ್ನಿಗೆ. ಅವ್ನು ಫೋನ್ ಮಾಡಿರ್ತಾನೆ, ಮಸಾಲ ಹೊರಾಡ ಎಲ್ಲ ರೆಡಿ ಪಣ್ಣಿಕೋ ಅಮ್ಮ ಕತ್ತರಿಸಲ್ಲ ಅಂತ. ಅಲ್ಲಿ ಆಡೋದು ಹೆಂಗಂದ್ರೆ ಒಂದೇ ಶೋ ಅಲ್ಲಿ ಒಬ್ಬೊಬ್ಬ 10 ಸಾವಿರ 15 ಸಾವಿರ ಎಸಿತಾರ ಅಂತ ಶೋಗೆ ನೀನ್ ಹೋಗಿದ್ಯಾ? ಅದ್ 20 ಸಾವಿರ ಎತ್ಕೊಂಡು 2 ನಿಮಿಷ ಕೂತ್ಬಿಟ್ಟು ಅವನು ಜೊತೆಲಿ ಕರ್ಕೊಂಡು ಹೋಗಿದ್ದು ಪುಸ್ತಕ ಗೆದ್ದವನೇ. ಆಮೇಲೆ ಗೆದ್ದಿದ್ದವನು ಇವನು ನೋಡ ಒಬ್ಬ ಡಿಪೆಂಡ್ ಆಡ್ಬೇಕು. ನೋಡಿಗೆ ನಿನ್ ಮನ್ಸಲ್ಲಿ ಅಂದರ್ ಇದ್ರು ನಿನ್ ಮನ್ಸಲ್ಲಿ ಅಂದರ್ ಆಡ್ಬೇಕು, ಬಾಯರ್ ಆಡ್ಬೇಕು. ಅವ್ನ್ ಆಡ್ತಾ ಇದ್ದಾನ ಅಂದ್ರೆ ಅವ್ನು ನೋಡ್ಕೊಂಡು ನೀನ್ ಆಡಿದ್ರೆ ಇಬ್ರು ಸೋಲ್ತಿರಲ್ಲ. ನಿಂಗೆ ಫ್ರೆಂಡ್ಶಿಪ್ ಬೇಡ. ನೀನ್ ಗೆಲ್ಲೋ ನಾನ್ ಗೆದ್ರೆ ನನ್ಗೆ ಒಟ್ಟಲ್ಲಿ ಇಬ್ರು ಒಟ್ಟಲ್ಲಿ ಯಾವ್ದೋ ಒಂದು ನಡೀತಾ ಇರುತ್ತೆ ಅಲ್ವಾ? ನಿನ್ನೆ ನೋಡ್ಕೊಂಡು ನಾನೇ ಆಡ್ಕೊಂಡು ಬಂದ್ರೆ ನಾನು ಸೋತೋಗ್ಬಿಟ್ಟಿರ್ತೀನಲ್ಲ. ಇದೇನೋ ಕ್ರಿಕೆಟ್ ಅನ್ನ ಒಂದು ಜಡ್ಜ್ ಮಾಡ್ಬೋದು, ಇವತ್ತು ಟೀಮ್ ಹೊಡಿತಾ ಸೇರ್ಕೊಂಡು ಆಡ್ಬೋದು. ಒಂದ್ ಟೀಮ್ ಸ್ಟ್ರಾಂಗ್ ಮಾಡಿರ್ತೀರೋ ಜಡ್ಜ್ ಅಂದ್ರೆ ಎಲ್ಲೋ ಒಂದ್ ಟೀಮ್ ಆ ಟೀಮಲ್ಲಿ ತುಂಬಾ ಎಲ್ಲಾರು ವೀಕ್ ಇದ್ರಲ್ಲಿ ನಿನ್ ಗೊತ್ತೇ ಆಗಲ್ವಲ್ಲ. ನೀನ್ ಗೆಲ್ತಿ ಅವ್ನು ಗೆಲ್ತಿ ಗೊತ್ತೇ ಆಗಲ್ವಲ್ಲ. ಅದ್ರಲ್ಲಿ ಹೋಗ್ಬಿಟ್ಟು ಮಾಡಿದಾನೆ ಅವನು. ಅದೆಲ್ಲ ಗೆಸ್ಮೆಂಟ್ ಹದಿನೈದು ಸಾವಿರ ಸೋತ್ಬಿಟ್ಟು ಬಂದ ಶಿಷ್ಯ ಮನೆಗೆ ಎಣ್ಣೆ ತಗೊಂಡಿದ್ದೆ ಇಟ್ಟಿದ್ದೆ ನಾನು. ಬಂದೇ ಇಲ್ಲ ಅವತ್ತು. ಆಮೇಲೆ ಬಂದಾಗ ಇವ್ ಮಕ ಸಪ್ಪಗಾಗ್ಬಿಟ್ಟಿತ್ತು ಅಂದು ಬಂದ 15 ಸಾವಿರ ಎತ್ಕೊಂಡು ಸೋತ್ಬಿಟ್ಟವನೆ. ನನಗೆ ಹೇಳಿಲ್ಲ ಶಿಷ್ಯ ಅದು ಹೋಗಿದ್ದು ಕೊಡಿಲಿಲ್ಲ. ಗುರು ನಾನು ಅವತ್ತು ಗೆದ್ನಲ್ಲ, ಸರಿ ಎಣ್ಣೆ ಕೊಡ್ಸಿ ಬಾರೋ ಅಂದ್ಬಿಟ್ಟು ನಾನು ಮಾರಿದ್ರೆ ಎಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು. ಯಾಕೆ ಮಾತಾಡ್ತಾನಲ್ಲ ಶಿಷ್ಯ? ನಾನು ಏನಾಗಿತ್ತು ಗುರು ಅಲ್ಲಿ ಹೋಗಿದ್ದಾರೆ ಇದು ಪುಸಿಗಳು 15 ಸಾವಿರ ಸೋತ್ಬಿಟ್ಟೆ ಗುರು. 10 ಸಾವಿರ ಎತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗುರು. ಮತ್ತೆ 10 ಸಾವಿರ ಎತ್ಕೊಂಡು ಮಾರದಿನ ಹೇಳಿದಾಗ 10 ಸಾವಿರ ಹೋಯ್ತು ಗುರು ನಂದು. 30 ಎಷ್ಟು ಸೋತ ಎಷ್ಟು 40 ಅಲ್ಲೂ ಇತ್ತು, ಮತ್ತೆ 10 IPL ಮತ್ತೆ IPL ಎಲ್ಲ ಹೋಯ್ತು. IPL ಕರೆಕ್ಟ್ ಯುಗಾದಿನ IPL ಎಲ್ಲ ಒಂದು ಯುಗಾದಿ ಎಲೆಕ್ಷನ್ 3 ಅಲ್ಲ ಗುರು, 10 ರೊಟೇಷನ್ ಮಾಡ್ದ, ಅದು ಇಟ್ಕೊಂಡ ಮುಗಿಯೋ ಗಂಟ ರೊಟೇಷನ್ ಮಾಡ್ತಾ ಇದ್ದ. ಇದು 1 hour ಖಾಲಿ ಕಾಲ್ ಮಾಡಿ ಬಂದಿರೋದು ಅವರು. IPL ಎಲ್ಲ ಬಿಟ್ಬಿಟ್ಟಿದ್ದೆ. IPL ಅಲ್ಲಿ ಲಾಸ್ಟ್ ಒಂದು ಮ್ಯಾಚ್ ಅಲ್ಲಿ 20 ಸಾವಿರ ಅದು ರೊಟೇಷನ್ ಮಾಡ್ದ ಒಟ್ಟಲ್ಲಿ. ಅದು 10 ಸಾವಿರ ರೂಪಾಯಿ ರೊಟೇಷನ್ ಮಾಡ್ತಾ ಇದ್ದ ಬಿಟ್ಟಿದ್ದು. ಇವನಂದ್ರೆ ಉತ್ಸಾಹ ಅಂದ್ರೆ ರೊಟೇಷನ್ ಅವನಿಗೆ ದುಡ್ಡುಗಳು ಕಮ್ಮಿ ಇದೆ, ಅವ್ನು ಹೆಂಗ್ ಬೇಕಾದ್ರೆ ತಗೊಂತಾನೆ. ಇವ್ನು ಒಂದ್ಸಲ ಅವ್ನು ಮಾತು ಕೇಳ್ಕೊಂಡು ಹೋಗೋಣ ಅವನು ಹೊಡಿತಾನೆ ಕಾಡು. ಏನ್ ಆಡಿ ಸೋಲ್ತಾನೆ. ಗಾಯ್ಸ್ ಎಷ್ಟು ಮಂಜಿದೆ ಇಲ್ಲಿ. ಚಿಕ್ಕಮಂಗ್ಳೂರಿಂದ ಬಂದ್ಬಿಟ್ಟಾರ ನಾವು. ಬಿಡದಿಲ್ಲ ನೋಡಿ ಹೆಂಗೈತೆ. ಇಲ್ಲ ನಾವು ಆಯ್ಸು ಆಮೇಲೆ ಕೊಡ್ತೀವಿ. ಮ್ಯೂಟ್ ಮಾಡಿ ಪ್ಲೇ ಮಾಡಿ ನೋಡಿ ನೋಡೆಲ್ಲ ಕಿತ್ತು. ಎಷ್ಟಣ್ಣ? 20 ರೂಪಾಯಿ ಕೊಡೋಣ. ನನಗೆ ಒಡೆ ಮಗಳ 15 ರೂಪಾಯಿ ಅಲ್ಲಣ್ಣ. ಚೇಂಜ್ ಕೊಡು. ಎಷ್ಟಣ್ಣ? 2 ಚೇಂಜ್ ಇದೆಯಾ ಗುರು? 500 ಇದೆ. ಟಿಕೆಟ್ ಟಿಕೆಟ್ ಇದೆಯಾ? ಆಮೇಲೆ 2 ಕೊಡಿ ಗುರು. ನಿಂಗೆ ಸಾಕು ಖುಷಿ ಇದೆ ಗುರು. ಇನ್ನು ಇನ್ನಲೇ ಚೆನ್ನಾಗೈತೆ ಆಯಿಲ್ ಅಂತ. ತಲೆನೋವು ಇದಕ್ಕೆ ಕಮ್ಮಿ ಆದ್ರೆ ಅದೊಂಥರ ಸ್ಮೆಲ್ ಮಾಡಿದ್ರೆ ಸಾಕು. ತಗೊಳ ತಿನ್ನು, ಹುಷಾರಾಗಿಟ್ಟು. ಡ್ರಗ್ಸ್ ಅಷ್ಟೊಂದ ಸ್ಮೆಲ್ ನೋಡ ಸಾಕು. ಗೈಸ್
ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ವೀಡಿಯೋಸ್ ಪಬ್ಲಿಷ್ ಮಾಡ್ತೀನಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಗಾಯ್ಸ್, ಪಾಂಡವಪುರಕ್ಕೆ ಬಂದಿದ್ದೀರಿ ಎಲ್ಲ ಹ್ಯಾಂಡ್ ರೈಟ್ ಗಾಯ್ಸ್. ಮಕ್ಕಳ ಇನ್ನೊಂದು ಟ್ರೈನ್ ಬರ್ತಿದೆ, ಹಂಗೆ ಕ್ಯಾಚ್ ಮಾಡು ಆ ಕಡೆ. ಗಾಯ್ಸ್, ಪಾಂಡವಪುರಲ್ಲಿ ಬಂದು ಹಿಡ್ದಿದ್ದೀರಿ. ಯಾವ ದೇವಸ್ಥಾನದಲ್ಲಿ ಜನ ಅಂತಲ್ಲೋ ಇವತ್ತು. ಏನು ಜನ ಅವ್ರೆ. ಬೇಜಾನ್ ಜನ ಅವ್ರೆ. ಮೊನ್ನೆ ಆಗಿದ್ದು ವಿಡಿಯೋನ ಕಳಿಸ್ಬಿಟ್ಟವ್ರೆ ಕಣಪ್ಪ. ಏನದು ಆ ಬಸ್ ಹೊಡೆದಿರೋದಾ? ಬಸ್ ಹೊಡೆದಿರೋದು, ಅಪೋಸಿಟ್ ಬಸ್ ಹೊಡೆದಿರೋದು. ಕತ್ತಿಗಳು ಒಳಗಡೆ ಹಾಕೊಂಡವ್ರೆ, ಆಚೆ ಬಿಟ್ಟು ಆಚೆ ಬಿಟ್ಟವ್ರೆ. ನಾನು ನೋಡಿದೆ ವಿಡಿಯೋ, ನೋಡ್ಬಿಟ್ಟು ಅಲ್ಲೇನೇ ಇಲ್ಲ. ಅಲ್ಲ ಹಿಂದ್ಗಡೆ ಹೋಗಿ ಬಿದ್ದೈತೆ. ಹೇಳು ಬಂಗಡ ಆಯ್ತಣ್ಣ? 250 ಅಣ್ಣ. ಫ್ರೆಶ್ ಮೀನ್ ತಗೊಳ್ಳಿ ಸರ್. ಇದೆಷ್ಟು? ಅದು 200 ರೂಪಾಯಿ ಅಣ್ಣ. ಎಷ್ಟು ಕೆ ಜಿವರೆಗೆ? ಒಂದು ನಿಮಿಷ ಅಣ್ಣ, ಕೇಳ್ತೀನಿ ಫೋನ್ ಮಾಡ್ಬಿಟ್ಟು. ನಾನು ಒಂದು ಕೆಜಿ ತಗೊಂಡು ಒಂದು ಕೆ ಜಿ ನೋಡೋಣ, ಕೇಳೋಣ ಅವ್ನಿಗೆ ಎಷ್ಟು ಅಂತ. ಅಲ್ಲಿ ತವ ಇದೆ, ಫಸ್ಟ್ ಕೇಳೋಣ. ಇರೋ ತವ ಇರುತ್ತೆ, ತವ ಬಿಸಿ ಬಂದಿದೆ. ಮೀನು ಇದು 305. ಅದೇ ಎಷ್ಟಾಗುತ್ತೆ ವೇಸ್ಟ್ ಅದರಲ್ಲಿ? ಒಂದು ಕೆ ಜಿ 100 ಗ್ರಾಮ್ ಬರ್ತದೆ ತಲೆ ಸೇರಿಸಿ. ಓಕೆ, ಎಷ್ಟೊಂದು ಕೆ ಜಿ? 200 ರೂಪಾಯಿ. ಚಿಕ್ಕದಿದೆ ನೋಡಿ, ಇನ್ನೊಂದು ಚಿಕ್ಕದಿದೆ ನನಗೆ. ಅಲ್ಲಿ 2 ಮೀನು ಬೇಕಾ ಚಿಕ್ಕವು? ಇಲ್ಲ ಒಂದೇ ಸಾಕು. 100 ರೂಪಾಯಿ ಬರುತ್ತೆ ಮತ್ತು ಕ್ಲೀನಿಂಗ್ ಎಷ್ಟು ಬೇಕಾ ಹೊಡ್ಸ್ಕೊಡಿ. ಮಾಂಸ ಅದು ಅಷ್ಟೇ ಬರುತ್ತೆ. ತಡೆ ಹೊಡೆಯುವ ಸ್ಥಳ. ತಡೆ ಹೊಡೆಯೋ ಸ್ಥಳ ಅಂತ ಇದೆ ನೋಡಿ. ತಡೆ ಹೊಡೆಯೋ ಲೈನ್ ನಿಂತವ್ರೆ. ಏನು ಜಾತ್ರೆನೇ ಇವತ್ತು? ತಗೊಬೇಕು. ನಮ್ಮ ಬೀಜ ತಗೊಂಬರ್ತಾನಪ್ಪ, ತಗೊಂಡು ಬೇಡ ಅಂದ್ಬಿಟ್ಟೆಲ್ಲ ಈ ಕಡೆ ಬಂದ್ಬಿಡ್ರಿ. ನೋಡಿ ಗಾಯ್ಸ್, ಇಲ್ಲಿ ಬಂದರೆ ನೀವು ಈ ಥರ ಪಾತ್ರೆ ಎಲ್ಲ ಬಡೆ ಕೊಡ್ತಾರೆ ರೆಂಟಿಗೆ. ನೀವು ಆರಾಮಾಗಿ ಇಲ್ಲೇ ನೋಡಿ ಪಾತ್ರೆ ಎಲ್ಲ ಗ್ಯಾಸ್ ಎಲ್ಲ ಕೊಡ್ತಾರೆ, ತೊಗೊಂಡೋಗಿ ಮಾಡಿಕೊಂಡು ತಿನ್ಕೊಂಡು ಪಾರ್ಟಿ ಮಾಡ್ಬೋದು. ಹಾಲ್ಗಳು ಕೊಡ್ತಾರೆ ಬಾಡಿಗೆಗೆ. ನೋಡಿ ಈ ಥರ ಕ್ಲೀನ್ ಮಾಡೋಕ್ಕೂ ಸಿಗ್ತಾರೆ, ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅವರೇ ತೊಳೆದು. ಯಾವ ಥರ ಸೈಜ್ ಬೇಕಂದ್ರೂ ಈಜಿನೆಲ್ಲ ನೋಡಬಾರ್ದು. ನಿಮ್ಗೆ ಯಾವ ಸೈಜ್ ಪಾತ್ರೆ ಬೇಕು ಕೊಡ್ತಾರೆ, ಗ್ಯಾಸ್ ಕೂಡ ಕೊಡ್ತಾರೆ, ಎಲ್ಲ A to Z. ಬಂದರೆ ದೇವ್ರು ಮುಕ್ಕೊಂಡು ಹೈಟಾಗಿ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್ ಮಾಡ್ಬೋದು.
ಎಲ್ಲ ಸಿಟ್ಟಿಂಗ್ಗೆ ಜಾಗ. ಇಲ್ಲಿ ಪಾತ್ರೆ ತೊಗೊಂಡು ಡೈರೆಕ್ಟ್ ಇಲ್ಲಿಗೆ ಹೋಗೋದು. ನೋಡಿ ಇದೆಲ್ಲ ಫ್ಯಾಮಿಲಿ ಬಂದ್ಬಿಟ್ಟು ಆ ಥರ ಅವರೇ ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಸ್ತಾಗಿ ಎಲ್ಲ ಫ್ಯಾಮಿಲಿ ಬರ್ಬೋದು, ಫ್ರೆಂಡ್ಸ್ ಕೂಡ ಬರ್ಬೋದು. ಬಂದು ಆರಾಮಾಗಿ ಈ ಥರ ನಿಮ್ಗೆ ಬೇಕಾದ್ರೆ ಪೆಂಡಲ್ ಈ ಥರ ಪೆಂಡಲ್ ಕೊಡ್ತಾರೆ, ಅದನ್ನು ಹಾಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ಆರಾಮಾಗಿ ನಾರ್ಮಲಾಗಿ ಹಂಗೆ ಹಾಕ್ಕೊಂಡು ಪಾರ್ಟಿ ಮಾಡ್ಬೋದು. ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ. ದೇವಸ್ಥಾನ ನೋಡ್ಬೋದು, ಟೈಮು ಸ್ಪೆಂಡ್ ಮಾಡ್ಬೋದು. ಸೇಮ್ ಜಾಗ ನಮ್ಮದು. ಲಾಸ್ಟ್ ಟೈಮ್ ಹೋಗಿದ್ರಲ್ಲ ಅದೇ ಜಾಗ ನಮ್ಮದು. ಓ ಅಲ್ಲೋಳು ಆಲ್ರೆಡಿ ಇಳಿಸ್ತಾ ಇದ್ದಾರೆ ಮಟನ್ ಸಾರು ಮುದ್ದೆ ಕಳಿಸ್ತಾರೆ. ಝೂಮ್ ಮಾಡ್ಬೇಕಲ್ಲ ಎಲ್ಲ ಟ್ರಾನ್ಸ್ಫರ್ ಎಲ್ಲಿದಲ್ಲ ಅದು ಅಲ್ಲೇ ಅಂತ ಲಾಸ್ಟ್ ಟೈಮ್ ಇದ್ದಿದ್ದು ಎಲ್ಲಿ ನಾವು ಅಲ್ಲೇ ಆ ಕಡೆ ಎಲ್ಲಿ ಅಲ್ಲಿ ಇರ್ತಾನೆ. ಎಲ್ಲಿದೆ ಅದು ನಾವು ಲಾಸ್ಟ್ ಟೈಮ್ ಹಾಕಿದ್ದು ಅಲ್ಲಿ ಎಲ್ಲಿ ಹೇಳು ಆ ಕಡೆ. ಅಲ್ಲಿ ಕೆಳಗಡೆ ಇಲ್ಲ ನಾವು ಹಾಕಿದ್ದು. ವಾದ ಕಾಲು ಎಲ್ಲರೂ ನೋಡು ಅವರು ಸೇಮ್ ಜಾಗ ಸಂಡೇ ಬಂದರೆ ಈ ಥರ ಪೀಸ್ ಆಗಿ ನೇಚರಲ್ಲಿ ಒಳ್ಳೆ ಜಾಗ ಕುತ್ಕೊಂಡು ಒಳ್ಳೆ ಪಾರ್ಟಿ ಮಾಡ್ಬೋದು. ಸುತ್ತಾಗಿ ನೋಡಿ ನಮ್ಮದು ಜಾಗ ಉಳಿದೋ ಜಾಗ ಇದು. ಅಲ್ಲೂ ಇದೆ ನೋಡಿ ನಮ್ದು ಅಲ್ಲಿ ಒಂದು ಕಡೆ ಎಡಂಗಡಿ ಇತ್ತು, ಆಮೇಲೆ ಮುಂದೆ ಕಡೆ ಹೋದ್ರಿ ಅಲ್ಲಿ ಸರ್ಕಲ್ ಹತ್ರ ಅಲ್ಲಿ ಮಟನ್ ಅಂಗಡಿಗಳು ನೋಡಿ ಮಟನ್. ಆಮೇಲೆ ಶ್ರೀರಂಗಪಟ್ಟಣದ ಫಿಶ್ ಇದ್ದಿದ್ದು ಅಲ್ಲಿ ಹೋಗಿದ್ದೀನಿ ನಾನು. ಇಲ್ಲಿ ಇದ್ರಲ್ಲಿದೆ ಇದು ಎಣ್ಣೆ ಪಾರ್ಟಿಗೆಲ್ಲ ಸೆಟ್ ರೆಡಿ. ನಾನು ಅಡುಗೆ ಮಾಡೋ ಪ್ರೋಸೆಸ್ ತೋರಿಸ್ತೀನಿ, ವೆಯ್ಟ್ ಮಾಡಿ. ಅಲ್ಲ ಶೂ ಬಿಚ್ಬಿಟ್ರೆ ನಾಯಿ ಏನಣ್ಣ ನಾವು ಮಾಡ್ತಿದ್ದೀರಾ? ಚಿಕನ್ ಗ್ರೇವಿ ಅಣ್ಣ ಇದು. ಅದು ಗ್ರೇವಿನಾ? ಇದು ಇದು ನಾಟಿ ಕೋಳಿ ಚಿಕನ್ ಇದು. ಅವ್ನು ಯಾಕೆ ಹೆಂಗೋ ಮಾಡ್ತಾನೆ ಹಂಗೆ ಅನ್ನಕ್ಕೆ ಅಲಾಡ್ತಂಗೆ ರೆಕಾರ್ಡಲ್ಲಿ ಇದೆಯಲ್ಲ. ನಲ್ಲಿ 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 ಸಾಂಬಾರ್ಗೆ ಹಾಕ್ಬಿಟ್ಟು ಇದು ಮಸಾಲ ಕಣ ಯಾವ್ದೋ ಸಾಯಿಸ್ಬಿಟ್ಟ ಮೊದಲೇ ಇದು ಮಾಡಿದ್ರೆ ಮಜ್ಜಾ ಇದು ಕಣ. ಮಜ್ಜಾ ಅಂದ್ರೆ ಇದು ಸಾರು ಕಣ. ಒಂದ್ಸಲ ನೋಡಲೇ ಫಸ್ಟ್ ಮಾಂಸ ಬಂದಿದ್ಯಾ ಅಮೃತ. ಒಂದು ನಿಮಿಷ ಇದು ಇದು ನೋಡಕ್ಕೆ ನೋಡ ಬಾ. ಬಾರೋ ಇದಾಗ್ರ ಸರಿಯಾಗಿ ಕೊಡ್ತಿರ್ತಾರೆ. ಅಯ್ಯಪ್ಪ ಇದು ನೋಡು, ಇದೆಲ್ಲ ಗಂಗಾ ನದಿ ನೀರು. ಗಂಗಾ ನದಿ ಶಿಷ್ಯ ಕಾವೇರಿ ಕಾವೇರಿ ನೀರು. ನಮ್ಮ ಕಾವೇರಿ ನಮ್ಮ ಕರ್ನಾಟಕದ್ದು. ಎಲ್ಲ ಚೆನ್ನಾಗಿ ಕುಡೀರಿ, ಆರಾಮಾಗಿರ್ರಿ, ಯಾವುದು ಗಲಾಟೆ ಮಾಡಬೇಡಿ. ಕೊಡ ಹತ್ರ ಸಂಪೂರ್ಣವಾಗಿ ಚೆನ್ನಾಗಿದೆ. ಹೊಟ್ಟಿ ಕುಡಿಯೋದಿರುತ್ತೆ. ಬಟ್ ನಿಮಗೆ ಇದು ನೋಡಿ ಇದು ನೋಡಿ ಇದು 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 ರಾಗಿ ಬೆಳೀತಾರೆ. ಇದೆಲ್ಲ ರಾಗಿನೇ ಇದೆ. ರಾಗಿನೇ ಇದು. ಆ ಕಡೆ ಬಂದ್ಬಿಟ್ಟು ಎರಡು, ಆ ಕಡೆ ಬಂದ್ಬಿಟ್ಟು ಇದು ಬಾಳೆ ಎಲೆ, ಅದು ತೆಂಗಿನ ಮರ.
ಸರಿನಾ? ಆ ಕಡೆ ಅದೆಲ್ಲ ಪಂಪ್ ಸೆಟ್ ಇದೆ, ಆ ಕಡೆ ಅಲ್ಲೆಲ್ಲ ನಾವು ಹೋಗೋಕ್ಕಾಗಲ್ಲ. ಹೋಗ್ಬೋದು, ಬಟ್ ನಮ್ಗೆ ಟೈಮ್ ಇಲ್ಲ ಹೌದು ಅಷ್ಟೇ. ನೋಡಿ ಕೇಳಿಸ್ಕೊಂಡ್ರೆ ಗೈಸ್, ಕೇಳಿಸ್ಕೊಳ್ಳಿ, ಎಲ್ಲ ನಮ್ಮದು ವ್ಯವಸಾಯ ಯಾವತ್ತೂ ಅಷ್ಟೇ. ನಾವು ಯಾವತ್ತೂ ವ್ಯವಸಾಯನ ಕಾಪಾಡಬೇಕು. ಅದು ಬಿಟ್ಬಿಟ್ಟು ಈ ಬೆಂಗಳೂರು ಅನ್ನೋದು ದೊಡ್ಡ ಇಷ್ಟೇ ಇರೋದು, ಗ್ರಾಮ ಅನ್ನೋದು ತುಂಬ ಇದೆ ಅಲ್ವಾ? ಇದನ್ನೆಲ್ಲ ಕಾಪಾಡ್ಕೊಂಡ್ರೆ ನಾವು ಚೆನ್ನಾಗಿರುತ್ತೆ. ಇದನ್ನ ನಾಶ ಮಾಡಿದ್ರೆ ಅದೆಲ್ಲ ನಾವು ಸತ್ತೋಗ್ತೀವಿ, ಅಷ್ಟೇ ವ್ಯತ್ಯಾಸ. ತುಂಡೆಕಲ್ಲಿ ಯಾಕೆ ಹೋಗುದು ನಾವು? ಬ್ಯಾಗು ಮಲಗ್ಬಿಟ್ಟವನು ಗಾಂಡು ಸುವರ್ಗೆ ಮಲಗಿಲ್ಲ ಅವನು, ಸುಮ್ಮನೆ ಹಿಂಗೆ ಮಲ್ಗೋನು. ಇಲ್ಲ ಮಲ್ಕೊಂಬಿಟ್ಟವನು ಅವನು, ಮಲಗ್ಬಿಟ್ಟವನು. ಇಲ್ಲೇ ಚೆನ್ನಾಗಿತ್ತು ಜಾಗ, ಇಲ್ಲೇ ಮಲ್ಕೋದಾಯ್ತಲ್ಲ. ಸರಿ ಇಲ್ಲೇ ಎಣ್ಣೆ ಹೊಡೋದಾಯ್ತು. ಕೊಟ್ಟ ಅವನು. ಅದಕ್ಕೆ ಪ್ಲೇಯರ್ಸ್ ಒಂದು ಬ್ಯಾಕ್ ತಗೊಂಡು ಅಂದಿದ್ದು ಇದೆ ಒಂದೇ ಸಿಗರೇಟು ಹೋಗ್ತದ ಅವನು. ಇದು ಮಜಾ ಇದೆ, ಓದ್ತಾ ಏನು ತಗೊಂಡು ಹೋಗೋದ್ಲ ಬಿಡ. ಇನ್ನು ಸ್ವಲ್ಪ ಬಾರೋಡು. ಇವಾಗ ಒಳ್ಳೆ ನದಿಗೆ ಕೊರೆಗಳು ಕೊಡು, ನದಿ ಕೊರೆಗಳು ಕೊಡು. ನೀವು ಮಾಡ್ತಾ ಇದೀಯಾ? ಫೋಕಸ್ ಆಗ್ಬೇಕು ಅಂತ ಎಲ್ಲರ ಕೈಯಲ್ಲಿ. ನನಗಾಗಿ ನಮಗಾಗಿ ಮಂಜುಳ ಇದು ಆದ್ರೆ ಮಣಿ ಜೊತೆ ಇರಬಾರದ ಹೆಸರೇ ಗೊತ್ತಾಗುವಲ್ಲೇ. ಮಣಿ ಜೊತೆ ದಾರ ಇರಲ್ಲ, ದಾರ ಜೊತೆ ಮಣಿ ಇರಲ್ಲ, ಎಳೆ ಮಣಿ. ಗೊತ್ತಾಯ್ತು. ಆದ್ರೆ ದಾರಕ್ಕೂ ಹೆಸರಿಬೇಕಲ್ಲ, ಒಸಿ ಉದಾರವಾಗಿ ಹೇಳಿದ್ರೆ ಆಗಲ್ವಾ? ಏಕಲನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ಹಿಂಗೆಲ್ಲ ಮಾತಾಡಬಾರ್ದು ಅಂತ ಎಳೆ ಮಣಿ. ಏನೋ ಹೆಸರು ಆಡಬಾರದು ಅಂತ ಹೇಳಿ ಮಣಿ. ಹೆಸರು ಅಂತ ಇನ್ನೆಸರು ಮತ್ತು ಎಳೆ ಮಣಿ. ಕೃಷ್ಣ 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 ಅಂತ ಸ್ವಲ್ಪ ಇಲ್ಲ ಮಣಿ ದ್ವಾಪರ ಯುಗಕ್ಕೆ ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ, ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ. ನನ್ನ ನೋಡಲ್ವಾ? ಹೆಂಗಿದೆ ಹಾಡು ಇದು? ಅಲ್ಲ ಮಜಾ. ಯೋಚನೆ ಈ ಫೋರ್ಸ್ ಇರ್ಬೇಕು ನಿಮಗೆ. ಕಡೆ ಬಾತ್ ಮುಚ್ಕೊಂಡು ಮತ್ತೆ ಬಾರ ರಾಜೇಂದ್ರ. ಎಚ್ಚರ ಇದ್ರು
ಬಾಯ್ ಹಂಗೆ ಎಳ್ಕೊಳಕ್ಕೆ ಹಿಂದೆ ಹಿಡಿಯ ಹಂಗೆ ಎಳ್ಕೊಳಕ್ಕೆ ಗೇಟ್ ಈ ಕಡೆ ಈ ಕಡೆ ಈ ಕಡೆ ಗೇಟ್ ಬಿಡಿ ಈ ಕಡೆ ಸಾಗಣ ಥ್ಯಾಂಕ್ಸ್ ಅಣ್ಣ ಒಳ್ಳೆಯವರಿಗೂ ದದ್ದಾನ ಗಾಯ್ಸ್ ಟ್ರಿಪ್ಪೆಲ್ಲ ಮುಗೀತು ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಜಸ್ಟ್ ಇಲ್ಲಿಂದ ಹೊರ್ತಾ ಇದ್ದೀರಿ. ಪಾಂಡುಪುರ ಇನ್ವಿಟೇಷನ್ ಇದು ನೋಡ್ಕೊಳ್ಳಿ. ಅಲ್ಲಿ ಪಾಂಡುಪುರ ಇನ್ವಿಟೇಷನ್ ಇದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಇವತ್ತಿನ ವ್ಲಾಗ್. ಇದೇ ರೀತಿ ವ್ಲಾಗ್ ಬೇಕಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಮೋರ್ ವೀಡಿಯೋಸ್ಗೆ ವೆಯ್ಟ್ ಮಾಡಿ. ನಾನು ಇದೇ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜಸ್ಟ್ ಚಿಲ್, ಎಂಜಾಯ್. ಬಾಯ್ ಬಾಯ್.